ಈಗ ನೀವು ಹೇಳಿದ್ರಿ ಆಸ್ಟ್ರಲ್ ಟ್ರಾವೆಲ್ ಪಾಸ್ಟ್ ಹೋದ್ರೆ ಬರೋದು ಕಷ್ಟ ಅಂತ. ಈಗ ನಾನು ಪಾಸ್ಟ್ ಹೊರಟೋಗ್ತೀನಿ, ಪಾಸ್ಟಲ್ಲಿ ಪೂರ್ವ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀನಿ, ಅದಕ್ಕೆ ಈಗ ಏನ್ ಹೇಳ್ತಾರೆ ಅದನ್ನ ಕರ್ಮ ನಿವಾರಣೆ ಮಾಡ್ಕೋಬೇಕು. ಇದು ಪ್ರಶ್ನೆ ತುಂಬಾ ಅದ್ಭುತವಾಗಿದೆ. ಒಂದು ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ಬಂದು ನಾಗಲೋಕ ನೋಡ್ಕೊಂಡ್ ಬಂದಿದ್ದೀನಿ. ಕಿನ್ನರ ಲೋಕ ಅಂತ ಒಂದಿದೆ, ಬೇರೆ ಸ್ತ್ರೀಯರು ಇರ್ತಾರೆ, ಆ ಲೋಕ ಹೋಗಿದ್ದೆ. ತುಂಬಾ ಸರಿ ನಾನು ಹಿಮಾಲಯ ಹೋಗ್ತಿದ್ದೆ ನನ್ನ ಗುರುಗಳು ನೋಡ್ಬೇಕಂತ. ಆ ಹಿಮಾಲಯದ್ದು ಮತ್ತೆ ಶಂಬಲ, ಎಲ್ಲರೂ ತುಂಬಾ ಕ್ಯೂರಿಯಾಸಿಟಿ, ಶಂಬಲ ಅಂತ ಹಾಸ್ಟೆಲ್ ಟ್ರಾವೆಲ್ ಶಂಬಲ ನೋಡಿದೀನಿ. ಮತ್ತೆ ಕೈಲಾಸ ಪರ್ವತ ನೋಡಿದೀನಿ. ಯಾಕಂದ್ರೆ ಇವೆಲ್ಲ ಅಷ್ಟು ಸುಲಭವಾಗಿ ಯಾರು ನಂಬಲ್ಲ. ಕೆಲವೊಂದು ಎಷ್ಟು ವಿಷಯಗಳು ಒಂದು ಧ್ಯಾನ ಮಾಡುವಂತ ಜ್ಞಾನಿಗಳಲ್ಲಿ ಇರುತ್ತೆ. ಎಷ್ಟು ಹೇಳ್ಬೇಕು ಅಷ್ಟೇ, ಗುರುವಿನ ಒಂದು ಆರ್ಡರ್ ಏನಿರುತ್ತೆ ಅವ್ರ ಆಜ್ಞೆ ಮೀರಲ್ಲ ಅವರು ಅಷ್ಟಕ್ಕೆ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡಲ್ಲ, ಪ್ರಕೃತಿಯಾಗಿರುತ್ತೆ, ದೈವ ರಹಸ್ಯ ಆಗಿರುತ್ತೆ. ಹಾಗಾಗಿ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಹೇಳಿದ್ರು ಜನ ಅಷ್ಟು ಸುಲಭವಾಗಿ ನಂಬಲ್ಲ. ನನ್ನನ್ನೇ ಹುಚ್ಚ ಅಂತಾರ ಅಂತ ನಾನು ಹೇಳಲ್ಲ ಅಷ್ಟೇ. ಎಷ್ಟೊಂದು ವಿಚಾರಗಳು ಇವತ್ತು ಕಾಲದಲ್ಲಿ ನಡೆಯುವಂಥದ್ದು ಗೊತ್ತಾಗಿದೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಈ 3 ತ್ರಿಕಾಲ ಜ್ಞಾನವನ್ನ ನನ್ಗೆ ನನ್ನ ಗುರುಗಳು ಕೊಟ್ಟಿದ್ದಾರೆ. ಇದ್ರಲ್ಲಿ ನಾವು ಹಾಸ್ಟೆಲ್ ಟ್ರಾವೆಲ್ ಹೋಗ್ಬೋದು, ಟೈಮ್ ಟ್ರಾವೆಲ್ ಹೋಗ್ಬೋದು, ಇನ್ನೊಂದು ಪರಕಾಯ ಪ್ರವೇಶ ಅಂತಾನೂ ಇದೆ. ನಾವು ಒಂದು ಧ್ಯಾನಾಸಕ್ತರಾಗಿ ಕೆಲವೊಂದು ದೇಹದ ಒಳಗಡೆ ಪ್ರವೇಶ ಮಾಡ್ಬೋದು. ಕೆಲವೊಂದು ಯಾಕಂದ್ರೆ ಇದರಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ ನಾ ಮಾಡಿದ್ದೀನಿ. ಏನಕ್ಕಂದ್ರೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ಆತ್ಮದಿಂದ ಆತ್ಮನ ಕನೆಕ್ಟಿವಿಟಿ ಮಾಡ್ಕೊಂಡು ತಿಳ್ಕೊಂಡಿದ್ದೀನಿ. ಇದೆಲ್ಲ ಮಾಡ್ಬೋದು. ಎಲ್ಲದಕ್ಕೂ ನಾ ಹೇಳೋದು ಒಂದೇ, ಜ್ಞಾನ ಇದ್ರೆ ಏನ್ ಬೇಕಾದ್ರೆ ನೀವು ಮಾಡ್ಬೋದು. ರೀಸೆಂಟ್ ಆಗಿ ಮಾಡಿರೋ ಒಂದು ಕೆಲವೊಂದು ಇನ್ಸಿಡೆಂಟ್ಸ್ ಇದೆ, ಹಾಗಾಗಿ ನೋಡಿದ್ದೀನಿ, ಮಾಡ್ಬೋದು, ಹೋಗ್ಬೋದು. ಓಕೆ, ಇದರಲ್ಲಿ ಒಂದು ಪ್ರಶ್ನೆ ಬರೋದು, ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಆತ್ಮ ಟ್ರಾವೆಲ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಬಟ್ ಟೈಮ್ ಟ್ರಾವೆಲ್ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಮನುಷ್ಯನೇ ಟ್ರಾವೆಲ್ ಮಾಡ್ತಾನೆ ಅಂತ ಇರುತ್ತೆ, ದೇಹ ಪೂರ್ತಿ. ಇಲ್ಲ ದೇಹ ಹೋಗುತ್ತಾ ಇಲ್ಲ ಆತ್ಮ ಹೋಗುತ್ತಾ ಟೈಮ್ ಟ್ರಾವೆಲ್ ಅಲ್ಲಿ? ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ಆತ್ಮ ಹೋಗುತ್ತೆ, ಟೈಮ್ ಟ್ರಾವೆಲ್ ಅಲ್ಲಿ ದೇಹ ಹೋಗಿರುತ್ತೆ. ಕೆಲವೊಂದು ಆ ನಿಮಿಷ ಏನಿದೆ ಕಾಲನ ನಿಲ್ಸೋದು, ಕಾಲ ನಿರ್ಣಯ ಅಂತ. ಅರ್ಥ ಆಯ್ತಾ? ಈಗ ನಿಮ್ಗೆ ಟೈಮ್ ಟ್ರಾವೆಲ್ ಬಗ್ಗೆ ವಿಚಾರನ ಹೇಳ್ತೀನಿ. ಕಾಲ ನಿರ್ಣಯ, ಈಗ ಉದಾಹರಣೆಗೆ ನಿಮ್ಗೆ ಎಷ್ಟೊಂದು 32 33 ಏಜ್ ವಯಸ್ಸು, 33 ನೀವು ಟೈಮ್ ಟ್ರಾವೆಲ್ ಮಾಡಿದ್ರೆ 33 ಸ್ಟ್ರಕ್ ಆಗಿರ್ತೀರ. ಬಟ್ ನಿಮ್ ಜೊತೆಲಿ ಇರೋರೆಲ್ಲ 10 ವರ್ಷ 15 ವರ್ಷ ಮುಂದೆ ಹೋಗಿರ್ತಾರೆ. ಬರೀ 5 ನಿಮಿಷ ಟ್ರಾವೆಲ್ ಅಲ್ಲಿ ಹೋದ್ರೆ ನಿಮ್ಮ ಒಂದು ದೇಹದಿಂದ ಹೋಗಿರ್ಬೋದು, ಇಲ್ಲ ನಿಮ್ಮ ಆತ್ಮನೇ ಹೋಗಿರ್ಬೋದು. ಆತ್ಮ ಹೋದ್ರೆ ಆ ಆತ್ಮಕ್ಕೆ ಆ ಕಾಲದಲ್ಲಿ ನಿಂತಿರುತ್ತೆ, ವಯಸ್ಸು, ನಿಮ್ಮ ಕಾಲ ಎಲ್ಲ ನಿಂತಿರುತ್ತೆ. ಹಾಗಾಗಿ 5 ನಿಮಿಷ ಅಂದ್ರೆ ನೀವು 5 ವರ್ಷನೂ ಹೋಗಿರ್ತೀರಾ, 50 ವರ್ಷನೂ ಹೋಗಿರ್ತೀರಾ. ಹಾಗಾಗಿ ಟೈಮ್ ಟ್ರಾವೆಲ್ ಅಲ್ಲಿ ಹೀಗೇನೆ, 5 ನಿಮಿಷ ಯಾರು ಟ್ರಾವೆಲ್ ಮಾಡ್ತಾರೋ ಅವರು 25ರಿಂದ 30 ವರ್ಷ ಟ್ರಾವೆಲ್ ಅಲ್ಲಿ ಹೋಗಿ ಬಂದಿರ್ತಾರೆ. ಇಲ್ಲ ಒಂದು ಜನ್ಮಕ್ಕೆ ಹೋಗಿ ಬರ್ಬೋದು ಟೈಮ್ ಟ್ರಾವೆಲ್ ಅಲ್ಲಿ. ಈ ತರ ಎಲ್ಲ ಇದಾವೆ. ಆದ್ರೆ ನಾ ಹೇಳ್ತಿದ್ದೆನಲ್ಲ, ಟೈಮ್ ಟ್ರಾವೆಲ್ ಫ್ಯೂಚರ್ ಮಾಡ್ಬೋದು. ಪ್ರೆಸೆಂಟ್ ಮತ್ತೆ ಪಾಸ್ಟ್ ಲೈಫ್ ಅಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರೋದು ತುಂಬಾ ಕಷ್ಟ, ಮತ್ತೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅದು ಉಳ್ಕೊಳ್ಳೋ ಚಾನ್ಸಸ್ ಇರೋದೇ ಜಾಸ್ತಿ. ಪಾಸ್ಟ್ ಲೈಫ್ಗೆ ಹೋಗ್ಬಿಟ್ಟು ಮತ್ತೆ ನಾವು ಪ್ರೆಸೆಂಟ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಫ್ಯೂಚರ್ಗೆ ಹೋಗ್ಬಿಟ್ಟು ಪ್ರೆಸೆಂಟ್ ವಾಪಸ್ ಬಂದ್ಬಿಡ್ಬೋದು. ಈ ಕೆಲವರು ಪಾಸ್ಟ್ ಲೈಫ್ಗೆ ಹೋಗಿ ಮಾಡಿ ಎಷ್ಟೋ ವರ್ಷ ಕಾಲ ಇರಲ್ಲ. ಇನ್ನೊಂದು ಉದಾಹರಣೆಗೆ, ಕೆಲವರು ಕೋಮಾಗ ಹೋದ್ರು ಅಂತ ಹೇಳಿರ್ತಾರೆ, ಕರೆಕ್ಟಾ? ನನ್ ಪ್ರಕಾರ ಅವ್ರು ಕೋಮಾಗ ಹೋಗಿರ್ತಾರೆ, ಏನೋ ಒಂದು ಇನ್ಸಿಡೆಂಟ್ ಆಗಿ ಆತ್ಮ ಟ್ರಾವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಆತ್ಮ ಟ್ರಾವೆಲ್ಗೆ ಹೋಗಿರುತ್ತೆ. ಈಗ ಉಸಿರಾಡ್ತಿರ್ತಾರೆ, ಬಟ್ ಅವ್ರ ಬ್ರೈನ್ ಬಾಡಿ ಫಂಕ್ಷನ್ ಆಗ್ತಾ ಇರಲ್ಲ, ಕರೆಕ್ಟಾ? ಅದು ಟ್ರಾವೆಲ್ ಅಲ್ಲಿ ಹೋಗಿರುತ್ತೆ. ಅದೆಷ್ಟೋ ಒಂದು ಯಾವ್ದೋ ಒಂದು ಲೋಕಕ್ಕೆ ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಐಡೆಂಟಿಫೈ ಸಿಗ್ತಾ ಇರಲ್ಲ. ಈಗ ನಾನು ಹೇಳ್ನಲ್ಲ, ಹಾಸ್ಟೆಲ್ ಟ್ರಾವೆಲ್ ಹೋಗ್ಬೇಕಾದ್ರೆ ಒಂದು ಕನೆಕ್ಟಿವಿಟಿ ಲೇಯರ್ ಬೇಕು, ಅದನ್ನ ನಾವು ಕರೆಕ್ಟ್ ಆಗಿ ಗೈಡ್ ಮಾಡಿ ಕಳಿಸ್ಬೇಕಂತ. ಹಾಗಾಗಿ ಈ ಸಪೋಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದ್ರು ಇನ್ಸಿಡೆಂಟ್ ಆದಾಗ ಅವ್ರ ಕೋಮದಲ್ಲಿ ಇದ್ದಂತ ವ್ಯಕ್ತಿಗಳು ಒಂದು ಆತ್ಮ ಟ್ರಾವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಅವ್ರಿಗೆ ಐಡೆಂಟಿಫೈ ಯಾವ್ದು ನನ್ನ ದೇಹ ಅಂತ ಗುರುತು ಸಿಗ್ತಾ ಇರಲ್ಲ. ಯಾಕಂದ್ರೆ ಆ ಒಂದು ಐಡೆಂಟಿಫೈ ಹೇಗೆ ಅದೊಂದು ಸಿಗಲ್ಲ ಅಂದ್ರೆ, ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ, ಅವ್ರದೊಂದು ಕುರುಹುಗಳು, ಅವ್ರ ಗುರುತುಗಳು ಸಿಗಲ್ಲ. ಅವಾಗ ದೇಹ ಅವಾಗ ಈಚೆ ಹೋಗ್ಬಿಟ್ಟಿರುತ್ತೆ. ಸಪೋಸ್ ಆಕ್ಸಿಡೆಂಟ್ ಆದಾಗ ಆ ಆತ್ಮ ಈಚೆ ಹೋದಾಗ ಮತ್ತೆ ಆ ದೇಹನ ಪ್ರವೇಶ ಮಾಡೋಷ್ಟರಲ್ಲಿ ಅವ್ರಿಗೆ ಐಡೆಂಟಿಫೈ ಸಿಕ್ಕಿರಲ್ಲ. ಯಾವ ಇನ್ಸಿಡೆಂಟ್ ಯಾವ ಜಾಗದಲ್ಲಿ ಆಗಿರುತ್ತೋ ಅದು ಸ್ವಲ್ಪ ಹೊರಗಡೆ ಬಂದ್ಬಿಟ್ಟಿರುತ್ತೆ. ಅವಾಗ ನಾವು ಬಾಡಿನ ತೆಗೆದ್ಬಿಟ್ಟಿರ್ತೀವಿ, ತಗೊಂಡ್ ಹೋಗ್ಬಿಟ್ಟಿರ್ತೀವಿ. ಹಾಗಾಗಿ ಅದಕ್ಕೆ ಗುರ್ತು ಸಿಗಲ್ಲ. ಮತ್ತೆ ಯಾವ್ದೇ ಒಂದು ಆತ್ಮಗೆ ಗುರ್ತು ಸಿಕ್ತು ಅಂದ್ರೆ ಖಂಡಿತ ಬರುತ್ತೆ. ಕೆಲವರು ನೋಡಿದ್ರ, ಒಬ್ಬ ಸಾಧಕರು ಒಂದು ಯಾರೋ ಒಬ್ರು ಆಕಸ್ಮಿಕವಾಗಿ ಸತ್ತೋಗಿರ್ತಾರೆ. ಆಗ ಅವರು ಒಂದು ಯೋಗ ಶಕ್ತಿಯಿಂದ ಮತ್ತೆ ಕರ್ಸಿ ಆ ದೇಹದೊಳಗೆ ಆತ್ಮ ಬಿಡ್ತಾರೆ, ಬದುಕಿಸ್ತಾರೆ ಅಂತ. ಖಂಡಿತ ಇದೆ, ಮಾಡ್ಬೋದು. ಆಯುಷ್ ಇತ್ತು ಅಂದ್ರೆ ಖಂಡಿತ ಮಾಡ್ಬೋದು. ಅಲ್ಲಿ ಹೇಳಿದ್ರಲ್ಲ, ಆಸ್ಟ್ರಲ್ ಟ್ರಾವೆಲ್, ಟೈಮ್ ಟ್ರಾವೆಲ್, ಎರಡರಲ್ಲಿ ಯಾವ್ದಾದ್ರು ಆಗಿರ್ಬೋದು, ಹೋಗಿ ನಾವು ಕೆಲವೊಂದನ್ನ ನೋಡಿದ್ವಿ ಅನ್ಕೊಳ್ಳಿ, ಅದನ್ನ ನಾವು ಬದಲಾಯಿಸೋ ಶಕ್ತಿ ನಮ್ಗಿರುತ್ತಾ, ಇರೋದಿಲ್ವಾ? ನಾವು ಅಲ್ಲಿ ಹೋಗಿ ಬದಲಾಯಿಸೋ ಶಕ್ತಿ ನಮ್ಗೆ
ಖಂಡಿತನೂ ಸಾಧ್ಯ ಆಗುತ್ತೆ. ಕೆಲವೊಂದು ಏನಂದ್ರೆ ನಾವು ಕಲೀಲಿಕ್ಕೆ ಹೋಗಿರ್ತೀವಿ, ಫಸ್ಟ್ ಕಲೀಲಿಕ್ಕೆ ಹೋಗೋದಲ್ಲಿ, ಕಲ್ತು ಬಂದಾದ್ಮೇಲೆ ನಾವು ಇಲ್ಲಿ ಪ್ರೆಸೆಂಟ್ ಲೈಫಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು. ನಮ್ಮ ಆತ್ಮಕ್ಕೆ ಆ ಶಕ್ತಿ ಇರುತ್ತೆ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಮನುಷ್ಯನ ದೇಹಕ್ಕೆ ಮಾತ್ರ ಸಾವು. ಆ ಆಯುಷ್ಯು ಮುಗಿದ್ಮೇಲೆ ಖಂಡಿತ ಹೋಗ್ಲೇಬೇಕು. ಊಟದ್ಮೇಲೆ ಎಲ್ಲರೂ ಸಾಯ್ಲೇಬೇಕು. ಮತ್ತೆ ಆತ್ಮ ಬೇರೆ ಒಂದು ದೇಹ ತಗೊಳುತ್ತೆ. ಹಾಗಾಗಿ ನಾವು ಈ ಟ್ರಾವೆಲ್ ಹೋಗ್ಬಿಟ್ಟು ಬಂದು, ನಾನು ಇನ್ನೊಂದು ನಿಮ್ಗೆ ಗೊತ್ತಿಲ್ವಲ್ಲ, ನಾನು ಈ 12 ವರ್ಷದಲ್ಲಿ ಸಾಧನೆ ಮಾಡಿರೋದೆಲ್ಲ ಹಿಮಾಲಯದಲ್ಲೇ. ನೀವು ನಂಬ್ಲಿಕ್ಕಾಗತ್ತಾ? ನಂಬಲೇಬೇಕು. ನನ್ನ ಗುರುಗಳು ನನ್ನನ್ನ ಟ್ರಾವೆಲ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಹಾಸ್ಟೆಲ್ ಟ್ರಾವೆಲ್ ಹೋಗ್ತಿದ್ದೆ. ಟೈಮ್ ಟ್ರಾವೆಲ್ ಅಲ್ಲಿ ತುಂಬಾ ಕಲ್ತ್ಕೊಂಡ್ಬಂದೆ. ಟೈಮ್ ಟ್ರಾವೆಲ್ ಅಲ್ಲಿ 5 ನಿಮಿಷ ನಾನು ಟ್ರಾವೆಲಿಂಗ್ ಅಲ್ಲಿ ಹೋಗಿರೋದು. ಆದ್ರೆ ನಾನು ಹಿಮಾಲಯದಲ್ಲಿ 12 ವರ್ಷ ಇದ್ದೀನಿ. 5 ನಿಮಿಷ ಟ್ರಾವೆಲಿಂಗ್. 12 ವರ್ಷ ಆದ್ಮೇಲೆ ಬಾಬಾಜಿ ಹೇಳಿದ್ರು, ಎಲ್ಲ ತರ ವಿದ್ಯೆ ಜ್ಞಾನ ನಿನ್ಗೆ ಪ್ರಾಪ್ತಿಯಾಗಿದೆ, ನೀನ್ ಇವಾಗ ಹೋಗ್ಬೇಕು, ನೀನ್ ಇರೋ ಜಾಗಕ್ಕೆ ಹೋಗು ವಾಪಸ್ಸು ಅಂತ ಹೇಳಿದ್ರು. ನಾನು ಏನ್ ಗುರುದೇವ, ನಾನು ಇಲ್ಲೇ ಇರ್ತೀನಿ, ತುಂಬಾ ಅದ್ಭುತವಾಗಿದೆ, ನನಗೆ ಜನರ ಸವಾಸನೆ ಬೇಡ ಅಂತ. ಇಲ್ಲ, ನಾನು ಮಾಡೋ ಕೆಲಸ ತುಂಬಾ ಇದೆ, ನೀನ್ ಹೋಗ್ಬೇಕು ಅಂತ ಹೇಳಿದಾಗ ಮತ್ತೆ ನಾ ಟ್ರಾವೆಲಿಂಗ್ ಇಂದ ವಾಪಸ್ ಬಂದಾಗ ಒಂದು ಹುತ್ತದಿಂದ ಹೊರಗಡೆ ಬಂದೆ. ಇದು ಯಾವುದೇ ಒಂದು ಟ್ರಾವೆಲ್ ಅಲ್ಲಿ ಹೋದಂತ ಸಾಧಕರಾಗಿರ್ಬೋದು, ಯೋಗಿಗಳಾಗಿರ್ಬೋದು, ಅವರೆಲ್ಲ ಒಂದೊಂದು ಕುರುಹುಳಿಂದಾನೇ ಹೊರಗಡೆ ಬರ್ತಾರೆ. ಆತ್ಮ ಅವ್ರಿಗೆ ಒಂದು ಕೋಡ್ ಇರುತ್ತೆ, ಅಲ್ಲಿಂದನೇ ಬರ್ತಾರೆ. ಭೂಲೋಕಕ್ಕೂ ಕನೆಕ್ಟಿವಿಟಿ ಇರುತ್ತೆ ಅದು. ಹಾಗಾಗಿ ಆತರ ನಾನು ಸುಮಾರು ಟ್ರಾವೆಲ್ ಅಲ್ಲಿ ಹೋದಾಗ ಹುತ್ತದಿಂದ ಹೊರಗಡೆ ಬಂದಿದ್ದೀನಿ, ಮತ್ತೆ ಹಾಲದ ಮರದಿಂದ ಹೊರಗಡೆ ಬಂದಿದ್ದೀನಿ. ಹಿಂಗೆ ಆತ್ಮ ಮತ್ತೆ ಈ ಭೂಲೋಕಕ್ಕೆ ಬರ್ಬೇಕಾದ್ರೆ ಅವರು ಆ ರೀತಿ ಕಳಿಸ್ತಾರೆ. ತುಂಬಾ ವಿಶೇಷ, ತುಂಬಾ ಅದ್ಭುತವಾಗಿರುತ್ತೆ. ಬಟ್ ಮಿಸ್ ಆದ್ರಿ ಅಂದ್ರೆ ಆತ್ಮ ಆ ಲೋಕದಲ್ಲಿ ಹೊಳ್ಕೊಳ್ಳೋ ಚಾನ್ಸ್ ತುಂಬಾ ಇರುತ್ತೆ. ಓಕೆ, ಈಗ ಆಸ್ಟ್ರಲ್ ಟ್ರಾವೆಲ್ ಕೆಲವೊಬ್ರು ಅಕಸ್ಮಾತ್ ಆಗಿ ಮಾಡ್ತಾರೆ, ಅಂದ್ರೆ ಜಪ ತಪ ಏನು ಮಾಡಿರಲ್ಲ, ಅವ್ರು ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾರೆ, ಹೋಗಿ ಅಲ್ಲಿ ಸಿಕ್ಕಾಕೊಳ್ಬಿಟ್ಟು ಆತ್ಮ ವಾಪಸ್ ಬರೋದು ಗೊತ್ತಾಗಿಲ್ಲ. ಯಾಕೆ ಅಂದ್ರೆ ನನಗೆ ಗೊತ್ತಿರೋ ಹಂಗೆ ಈ ಜಪ ತಪ ಇದೆಲ್ಲ ಮಾಡಿದ್ರೆ ಪ್ರಾಕ್ಟೀಸ್ ಅನ್ನೋದಿರುತ್ತೆ. ಯಾರೋ ಒಬ್ರು ಗುರು ಹೇಳ್ಕೊಟ್ಟಿರ್ತಾರೆ, ನೋಡಪ್ಪ ಹಿಂಗ್ ಮಾಡಿದ್ರೆ ಹಿಂಗ್ ಹೋಗುತ್ತೆ ಅಂತ. ಈಗ ಏನು ಇಲ್ಲ, ಸುಮ್ನೆ ಅಕಸ್ಮಾತ್ ಆಗಿ ಯಾವ್ದೋ ಒಂದು ಶಕ್ತಿಯಿಂದ ಹೊರಟೋಯ್ತು, ವಾಪಸ್ ಕರ್ಕೊಂಬರೋದಕ್ಕೆ ಸಾಧ್ಯ ಇದೆಯಾ? ಆ ಊರಾಗೆ ಅವ್ರು ವಾಪಸ್ ಕರ್ಕೊಂಬರೋದು ತುಂಬಾ ಕಷ್ಟ ಆಗುತ್ತೆ. ಅದೇ ಆ ತರ ಆದಾಗ ಒಬ್ಬ ಸಾಧಕರು ಇಲ್ಲ ಯಾರಾದ್ರೂ ಯೋಗಿಗಳಿಗೆ ಅವ್ರು ಏನ್ ಸಿಕ್ಕರೆ ಖಂಡಿತ ಆತ್ಮನ್ ಕರೆಸ್ತಾರೆ. ಓಕೆ, ಈಗ ಉದಾಹರಣೆಗೆ ಈಗ ನಾನು ಕೆಲವೊಂದು ಸೋಲ್ ಹೀಲಿಂಗ್ ಮಾಡ್ತೀನಿ. ಆತ್ಮಗಳು ಗೊತ್ತಿರುತ್ತೆ, ಈಗ ಈ ವ್ಯಕ್ತಿ ಹತ್ರ ಹೋದ್ರೆ ನಾವು ಬಂಧಿಸ್ತಾನೆ, ಕಟ್ಟಾಕ್ಬಿಡ್ತಾನೆ, ಮತ್ತೆ ನಾನು ಸಿಕ್ಬಾರ್ದು ಅಂತ ಅವ್ರಿಗೆ ತುಂಬಾನೇ ಒಂದು ಶಕ್ತಿ ಇರುತ್ತೆ. ತುಂಬಾ ಬುದ್ಧಿವಂತರಿರ್ತಾರೆ, ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಾನು ಎಷ್ಟೋ ಆತ್ಮಗಳು ಹಿಂಗ್ ಬಿಟ್ಟು ಹೋದಾಗ ಇನ್ವೈಟ್ ಮಾಡಿ ಮತ್ತೆ ಕರ್ಸ್ತೀನಿ. ಆ ಆತ್ಮಗಳು ಕರ್ಸಿ ಬಂಧಿಸ್ತೀನಿ. ನಾನು ಅದಕ್ಕೆ ಗೈಡ್ ಮಾಡ್ತೀನಿ, ಹೇಳ್ತೀನಿ, ನಿನ್ಗೆ ನಾನು ಏನು ಯಾವುದೇ ತೊಂದರೆ ಕೊಡಲ್ಲ, ಮುಕ್ತಿ ಮೋಕ್ಷಗೊಳಿಸ್ತೀನಿ, ಹೋಗು, ಇಲ್ಲಿ ಯಾಕಿರ್ತಿ ಭೂಲೋಕದಲ್ಲಿ, ಇಷ್ಟು ವರ್ಷ ಕಾಲ ಇದೀಯಾ, ಏನ್ ಮಾಡ್ತೀಯಾ, ಮುಕ್ತಿ ಮೋಕ್ಷ ಬೇಡವಾ, ಮತ್ತೆ ನೀ ಹುಟ್ಟು ಬಾ, ಹೋಗು ಅಂತ ಎಷ್ಟೋ ಆತ್ಮಗಳನ್ನ ಕನ್ವಿನ್ಸ್ ಮಾಡಿ ಕಳ್ಸಿದ್ದೀನಿ. ಇನ್ವೈಟ್ ಮಾಡ್ಬೋದು. ಕೆಲವೊಂದು ಇನ್ಸಿಡೆಂಟ್ಸ್ ಅಲ್ಲಿ ನಾನು ಹೇಳಿದ್ದೆ, ನೋಡ್ದಾಗ ಹೇಳ್ದಾಗ ಮುಗ್ದು ಹೋಗಿದ್ದ ಟೈಮು, ಇದನ್ನ ನಾನು ಏನು ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಪ್ರಕೃತಿ ವಿರುದ್ಧ ನಾವು ಹೋಗಂಗಿಲ್ಲ. ಹಾಗಾಗಿ ಕೆಲವೊಂದು ಇನ್ಸಿಡೆಂಟ್ ನೋಡಿದಾಗ, ಒಂದು ಕೇಸ್ ನೋಡಿದಾಗ ಟೈಮ್ ಅನ್ನೋದು ಮುಗ್ದೋದ್ಮೇಲೆ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಆವಾಗ ನಾನು ಹೇಳ್ಬಿಟ್ರೆ ಟೈಮ್ ಮುಗ್ದೋಗಿದೆ, ಏನು ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಈ ಒಂದು ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಅಂತ ನಾನು ಕೆಲವೊಂದು ಕೇಸಸ್ ಹ್ಯಾಂಡಲ್ ಮಾಡಿ ಅವ್ರಿಗೆ ನೇರವಾಗಿ ಹೇಳಿದಂತ ಮಾತು, ಮತ್ತೆ ಎಷ್ಟೋ ಒಂದು ಜನಕ್ಕೆ ನಾನು ಮುಕ್ತಿ ಮೋಕ್ಷ ಕೊಡಿಸಿದೀನಿ. ಇದ್ ಮಾಡ್ಬೋದು. ಮತ್ತೆ ಯಾರಾದ್ರೂ ಬೇಕಾದ್ರೆ ಕೆಲವೊಂದು ಆತ್ಮಗಳನ್ನ ಕರ್ಸಿ ಮಾತಾಡ್ಸಿ ಕೆಲವರು ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡೋದು ಜಾಸ್ತಿ. ಆತ್ಮಗಳು ಬಂಧಿಸಿಟ್ಕೊಂಡ್ಬಿಟ್ಟಿರ್ತಾರೆ, ಬಂಧಿಸಿಟ್ಕೊಂಡು ಅವ್ರ ಕೈಯಲ್ಲೆಲ್ಲ ಕೆಲಸ ಮಾಡಿಸ್ತಾರೆ. ಬಟ್ ಸಾಧಕರು ಯೋಗಿಗಳು ಆ ರೀತಿ ಮಾಡ್ಲಿಕ್ಕೆ ಬರಲ್ಲ, ಅವನ್ನೆಲ್ಲ ಮಾಡ್ಲೂಬಾರದು. ಯಾಕಂದ್ರೆ ಅವರಲ್ಲೇ ಆ ಶಕ್ತಿ ಯೋಗ ಇರುವಾಗ ಆತ್ಮಗಳಿಂದ ಏನ್ ಮಾಡ್ಸಕ್ಕಾಗತ್ತೆ, ಏನ್ ಮಾಡ್ಸ್ಕೊತಾರೆ ಹೇಳಿ? ಅವರಲ್ಲೇ ಆ ಶಕ್ತಿ ಇರುತ್ತೆ. ಈ ಪಂಚಭೂತ ಶಕ್ತಿಗಳೇ ಅವರಲ್ಲಿ ಇದ್ದಾಗ ಏನಕ್ಕೆ ಅನ್ಬಿಟ್ಟು ಅವರು ಕೆಲವೊಂದು ಆತ್ಮಗಳ ಗೋಚರಿಸ್ತು, ಬಂತು, ಏನೋ ತಿಳಿತು ಅಂತ ಗೊತ್ತಾದಾಗ ಕೆಲವರು ಮುಕ್ತಿ ಮೋಕ್ಷಗೊಳಿಸ್ತಾರೆ. ಯಾಕೆ ಇಷ್ಟು ವರ್ಷದಿಂದ ಇಲ್ಲಿ ಇದೆಯಾ, ಹೋಗು ಅಂತ ಕಳಿಸ್ತಾರೆ. ಹಿಂಗೆಲ್ಲ ಮಾಡ್ಬೋದು ಆತ್ಮಗಳನ್ನ. ಈಗ ನೀವ್ ಹೇಳಿದ್ರಿ ಆಸ್ಟ್ರಲ್ ಟ್ರಾವೆಲ್ ಪಾಸ್ಟ್ ಹೋದ್ರೆ ಬರೋದು ಕಷ್ಟ ಅಂತ. ಈಗ ನಾನು ಪಾಸ್ಟ್ ಹೊರಟೋಗ್ತೀನಿ, ಪಾಸ್ಟ್ ಅಲ್ಲಿ ಪೂರ್ವ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಏನೋ ಒಂದು ಕರ್ಮ ಮಾಡಿರ್ತೀನಿ, ಅದಕ್ಕೆ ಈಗ ಏನ್ ಹೇಳ್ತಾರೆ, ಅದನ್ನ ಕರ್ಮ ನಿವಾರಣೆ ಮಾಡ್ಕೋಬೇಕು. ಇದು ಪ್ರಶ್ನೆ ತುಂಬಾ ಅದ್ಭುತವಾಗಿದೆ. ಟೈಮ್ ಟ್ರಾವೆಲ್ ಬಿಟ್ಬಿಡಿ ಅದನ್ನ. ಟೈಮ್ ಟ್ರಾವೆಲ್ ಪಾಸ್ಟ್ ಲೈಫ್ ಹೋಗಿ ನೀವು ಮತ್ತೆ ಬರೋದು ಅಷ್ಟು ಅಸಾಧ್ಯ. ಟ್ರಾವೆಲ್ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಹೋಗ್ಬೋದು, ಗತ ಜನ್ಮಕ್ಕೆ ಪೂರ್ವ ಜನ್ಮಕ್ಕೆ ನೀವು ಹೋಗ್ಬೋದು, ಬರ್ಬೋದು. ಟ್ರಾವೆಲಿಂಗ್ ಅಲ್ಲಿ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಹೋಗ್ಬೋದು. ಟೈಮ್ ಟ್ರಾವೆಲ್ ಅಲ್ಲಿ ಹೋಗ್ಬರೋದು ತುಂಬಾ ಕಷ್ಟ. 5 ನಿಮಿಷ ಅಂದ್ರೆ ನೀವು 5 ಜನ್ಮ ಬೇಕಾದ್ರೆ ಟ್ರಾವೆಲ್ ಅಲ್ಲಿ ಹೋಗ್ಬಿಟ್ಟಿರತ್ತೆ. ಅದು ಯಾವ್ದೋ ಲೋಕಕ್ಕೆ ಹೋಗ್ಬಿಡುತ್ತೆ, ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಟೈಮ್ ಟ್ರಾವೆಲ್ ತುಂಬಾ ಕಷ್ಟ. ಆಸ್ಟ್ರಲ್ ಟ್ರಾವೆಲ್ ಹೋಗಿ ಮತ್ತೆ ವಾಪಸ್ ಬರ್ಬೋದು.
Okay. ಬಂದ್ಬಿಡುತ್ತೆ. ಯಾಕಂದ್ರೆ ನೋಡ್ತಿರ್ತಾರೆ ಗುರುಗಳು ಯಾರೋ ನಿಮ್ ಪಾಸ್ಟ್ ಲೈಫ್ ಅಲ್ಲಿ ಇದೆಯಾ ಹೋಗ್ ಮತ್ತೆ ನಿಮ್ ಪ್ರೆಸೆಂಟ್ ಲೈಫ್ ಅಂತ ಅವರೇ ಕಳ್ಸಿಬಿಡ್ತಾರೆ. ಬಟ್ ಟೈಮ್ ಟ್ರಾವೆಲ್ ಹಂಗಲ್ಲ, ಅದು ಹೋಗ್ತಾನೆ ಇರುತ್ತೆ. ಅದು ಹೋದಾಗ ಅದು ಯಾವಾಗ ಬರುತ್ತೋ ಯಾವಾಗ ಬರಲ್ವೋ ಅದು ಗೊತ್ತಿರಲ್ಲ. ಬಟ್ ಸಾಧಕರು ಅದು ಟೈಮ್ ಟ್ರಾವೆಲ್ ಮಾಡಿದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡ್ ಬರ್ಬೋದು, ಅವ್ರು ಹೋಗ್ಬಾರ್ದು. ಯಾಕಂದ್ರೆ ಗೊತ್ತಿರುತ್ತೆ ಯಾವ ರೂಟಲ್ಲಿ ಹೋಗಿದ್ರೆ ಮತ್ತೆ ಯಾವ ರೂಟಿಂದ ವಾಪಸ್ ನಾವು ಬರ್ಬೋದು. ಹೇಗೆ ಅಂದ್ರೆ ಸಪೋಸ್ ಈ ಪುಷ್ಪಕ ವಿಮಾನ ಇದೆಯಲ್ಲ, ಹಾಗೆ ಅವ್ರಿಗೆ ಒಂದು ಆ ಸೋಲ್ ನ ಕಳ್ಸುವಾಗ, ಅವರ ಆತ್ಮನ ಹೊರಗಡೆ ಕಳ್ಸುವಾಗ ಅವ್ರದ್ದೇ ಆದಂತ ಒಂದು ವೆಹಿಕಲ್ ಇರುತ್ತೆ, ವೆಹಿಕಲ್ ಅಲ್ಲಿ ಕಳ್ಸೋದು. ಯಾಕೇಳಿ ಮತ್ತೆ ವೆಹಿಕಲ್ ವಾಪಸ್ ಕರ್ಕೊಂಡ್ ಬರುತ್ತಂತ. ಬರೀ ಆತ್ಮನ ಹಾಗೆ ಕಳ್ಸಿದ್ರೆ ಒಂದು ಕನೆಕ್ಟ್ ಮಾಡಿ ಕಳ್ಸಿರ್ತಾರೆ. ಸಪೋಸ್ ಕಟ್ ಆಗ್ಬಿಟ್ರೆ ಇದಾಗತ್ತೆ ಅನ್ಬಿಟ್ಟು ಅದಕ್ಕೆ ಒಂದು ವೆಹಿಕಲ್ ಅಲ್ಲಿ ಇಟ್ಟು ಕಳಿಸ್ತಾರೆ. ಆ ವೆಹಿಕಲ್ ಮತ್ತೆ ವಾಪಸ್ ಕರ್ಕೊಂಡ್ ಬರುತ್ತೆ ಎಲ್ಲಿ ಹೋದ್ರು. ಯಾಕಂದ್ರೆ ಅದು ಮತ್ತೆ ಇಲ್ಲಿ ಬರ್ಲೇಬೇಕಂತ ಅವ್ರು ಇದ್ ಮಾಡಿರ್ತಾರೆ. ಟೈಮ್ ಟ್ರಾವೆಲ್ ತುಂಬಾ ಕಷ್ಟ ಇದೆ. ಇದು ರೇರ್, ಕೆಲವ್ರು ಮಾತ್ರ ಆಕಸ್ಮಿಕವಾಗಿ ಆಗಿರುತ್ತೆ. ಬಟ್ ಅವ್ರ ಏನಂದ್ರೆ ಪಾಸ್ಟ್ ಲೈಫ್ ಏನೋ ಒಂದು ಕನೆಕ್ಟಿವಿಟಿ ಇರುತ್ತೆ, ತಿಳ್ಕೊಳ್ಳುವಂತ ವಿಷಯಗಳು, ಗತ ಜನ್ಮದ್ದು ಇಲ್ಲ ಹಿಂದೆ ಏನ್ ನಡೆದಿತ್ತು ಅದನ್ನ ತಿಳಿಸ್ತಾರೆ, ಇಲ್ಲ ಫ್ಯೂಚರ್ ಅಲ್ಲಿ ಏನಾಗ್ತಾ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಈ ತರ ತುಂಬಾ ಜನ ಇದ್ದಾರೆ. ಬಟ್ ಅವ್ರಿಗೆ ಏನು ಅನ್ನೋದು ಅರ್ಥ ಆಗ್ತಾ ಇರಲ್ಲ. ಒಂದು ಗೈಡ್ ಬೇಕು, ಮಾರ್ಗದರ್ಶನ ಬೇಕು. ಆ ಜ್ಞಾನ ಇದ್ರೆ ಖಂಡಿತ ಅವರು ಉಪಯೋಗಿಸ್ಕೋಬಹುದು ಮತ್ತೆ ಮಾಡ್ಬೋದು. ಈಗ ಜನ್ಮ ಜನ್ಮಾಂತರ ಅಂತ ಹೇಳ್ತೀವಿ. ಹಿಂದಿನ ಜನ್ಮದ ಕರ್ಮ ಬಂದಿದ್ಯಪ್ಪ ನಿನಗೆ, ಇದಕ್ಕೆ ಈ ಕಷ್ಟ ಅನುಭವಿಸ್ತಾ ಇದೀಯಾ ಅಂತ. ಈಗ ಕೆಲವೊಬ್ರು ಧ್ಯಾನ ಮಾಡಿರೋರು ಏನ್ ಹೇಳ್ತಾರೆ, ನೀನ್ ಈ ತರ ಮಾಡಿದ್ಯಾ, ಇದಕ್ಕೆ ಈ ತರ ಪರಿಹಾರ ಮಾಡ್ಕೋ ಅಂತ ಯಾರೋ ಗುರುಗಳು ಹೇಳ್ತಾರೆ. ಖಂಡಿತ. ಈಗ ನಮ್ಮನ್ನ ಆಸ್ಟ್ರಲ್ ಟ್ರಾವೆಲ್ ಅವ್ರು ಕಳಿಸಿದ್ರು, ಹಿಂದಿನ ಜನ್ಮದಲ್ಲಿ ಏನೋ ಒಂದು ಆಗಿದೆ, ನಾನು ನೋಡ್ಕೊಂಡು ಬಂದೆ, ಓಕೆ ನಾನು ಈ ತರ ಕೆಲಸ ಮಾಡಿದ್ದೆ, ಅದನ್ನ ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋಕ್ ಚಾನ್ಸಸ್ ಸಿಗುತ್ತಾ? ಖಂಡಿತ. ಈ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಜನ್ಮ ಜನ್ಮಾಂತರ ನಮ್ದು ಒಂದು ಪಾಸ್ಟ್ ಲೈಫ್ ಗತ ಜನ್ಮದ್ದು ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ ಅಲ್ಲಿ ಸುಮಾರು ಜನಕ್ಕೆ ಸಮಸ್ಯೆಗಳಿರುತ್ತೆ. ಅದು ಕ್ಲಿಯರ್ ಆಗ್ತಾ ಇರಲ್ಲ, ಲಾಂಗ್ ಟೈಮ್ ಇರುತ್ತೆ. ಹಾಗಾಗಿ ಯಾವ ಜನ್ಮ ಅಂತ ಕನೆಕ್ಟ್ ಮಾಡ್ಕೋತೀವಿ, ಪಾಸ್ಟ್ ಲೈಫ್ ಕಲಿಸ್ತೀವಿ. ಅವ್ರ ಪಾಸ್ಟ್ ಲೈಫ್ ಹೋದಾಗ ಇದಕ್ಕೆ ಹಿಪ್ನೋಟೈಸ್ ಮಾಡ್ತೀವಿ ನಾವು. ಹಿಪ್ನೋಟೈಸಮ್ ಮಾಡಿದಾಗ ಆ ಪಾಸ್ಟ್ ಲೈಫ್ಗೆ ಆತ್ಮ ಹೋದಾಗ ಆತ್ಮನ ಏನಾಗಿತ್ತು ಎಲ್ಲ ನೋಡ್ಕೊಂಡು ಆ ಕನೆಕ್ಟಿವಿಟಿ ತಗೊಂಡು ಅಲ್ಲಿ ಕಟ್ ಮಾಡಿ ಪ್ರೆಸೆಂಟ್ ಲೈಫ್ ಅಲ್ಲಿ ನಾವು ಕಲ್ತಿರೋ ಮಂತ್ರ ಯಂತ್ರ ತಂತ್ರ ವಿದ್ಯೆಗಳು, ಒಂದು ಶಕ್ತಿ ಆಗಿರ್ಬೋದು, ಯೋಗ ಶಕ್ತಿ, ನಮ್ಮಲ್ಲಿರುವಂತ ಜಪ ಶಕ್ತಿ, ಇದರಿಂದ ಕ್ಯೂರ್ ಮಾಡ್ಬೋದು ಅವ್ರನ್ನ. ಹಾಗಾಗಿ ಆ ಪಾಸ್ಟ್ ಲೈಫ್ ಅಲ್ಲ, ಆದ್ರೆ ಕರ್ಮ ಮಾತ್ರ ಕಟ್ ಮಾಡ್ಲಿಕ್ಕೆ ಯೋಗಿ ಸಾಧಕರಿಂದ ಮಾತ್ರನೇ ಸಾಧ್ಯ ಆಗುತ್ತೆ. ಈ ಸಾಮಾನ್ಯರಿಂದ ಕರ್ಮನ ಕಟ್ ಮಾಡ್ಲಿಕ್ಕೆ ಬರಲ್ಲ. ಯೋಗಿ ಸಾಧಕರಿಂದ ಮಾತ್ರನೇ. ಕೆಲವೊಂದು ಈಗ ನನ್ನ ಒಂದು ವಿಚಾರದಲ್ಲಿ ಎಲ್ಲರಿಗೂ ಈ ಕರ್ಮನ ಕಟ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲ. ನಾನು ಯಾವಾಗ್ಲೂ ಅದಕ್ಕೆ ಹೇಳ್ತಿರ್ತೀನಿ, ನಾನು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ಸಿಕ್ಕಿದ್ರೆ ಅಂದ್ರೆ ನಿಮ್ ಕರ್ಮ ಕಳ್ದಿದೆ ಅಂತ. ಯಾಕಂದ್ರೆ ನನ್ನ ಗುರುಗಳು ಕೊಟ್ಟಿರೋಂತ ವರ ನನ್ಗದು, ಕರ್ಮ ಕಳ್ದೋದ್ ಪರಿಹಾರ ಅಂತ. ಹಾಗಾಗಿ ಈ ಕರ್ಮನ ಕಳ್ಕೊಳ್ಳೋದು ಸ್ವಯಂ ನಾವಾಗಿರ್ಬೇಕು. ಈ ಕರ್ಮ ಯಾರು ಕಳ್ಕೊತೀವಿ ನಾವು ಕಳ್ಕೊಳ್ಳಿಕ್ಕೆ ಆ ದಾರಿನ ಹುಡುಕಿದಾಗ ಖಂಡಿತ ಮುಕ್ತಿ ಮೋಕ್ಷಕ್ಕೂ ಹೋಗ್ಬೋದು ನಾವು.